ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಏನಾಗುತ್ತೆ ಗೊತ್ತಾ? ನಾವು ಯಾವಾಗ್ಲೂ ಹಿಂದೆ ಮಾಡಿರೋ ಒಳ್ಳೆ ಕರ್ಮಗಳಿಂದ ತುಂಬಾ ಒಳ್ಳೇದು ನಡೆಯುತ್ತೆ. ಆದ್ರೆ ಅದನ್ನ ಗಮನಿಸೋ ಮನಸ್ಥಿತಿಯಲ್ಲಿ ನಾವಿರಲ್ಲ. ಏನಪ್ಪಾ ಇದು ಅನ್ಕೋತಾ ಇದ್ದೀರಾ? ನಾವು ಈ ಹಿಂದೆ ನಮ್ಮ ಜೀವನದಲ್ಲಿ ಹುಟ್ಟಿದಾಗಿಂದ ಈ ಕ್ಷಣದವರೆಗೆ ಎಷ್ಟೋ ಒಳ್ಳೆ ಕೆಲಸಗಳನ್ನ ಮಾಡಿರ್ಬಹುದು, ಎಷ್ಟೋ ಪಾಪ ಕರ್ಮಗಳನ್ನ ಮಾಡಿರ್ಬೋದು. ಒಳ್ಳೆ ಕರ್ಮನೂ ಮಾಡಿರ್ತೀವಿ, ಕೆಟ್ಟ ಕರ್ಮನೂ ಮಾಡಿರ್ತೀವಿ. ನಾವು ಹಿಂದೆ ಮಾಡಿದಂತ ಒಳ್ಳೆ ಕರ್ಮಗಳಿಂದ ನಮಗೆ ಕೆಲವೊಮ್ಮೆ ಒಳ್ಳೇದ್ ನಡೆಯುತ್ತೆ. ಹೇಗೆ ಅಂತ ಉದಾಹರಣೆ ಹೇಳ್ತೀನಿ ನೋಡಿ. ಒಂದೊಂದ್ಸಲ ನೀವು ಎಕ್ಸ್ಪೆಕ್ಟೇ ಮಾಡದೇ ಇರೋ ರೀತಿ ನಿಮ್ಮ ಕಣ್ಮುಂದೆ ಒಳ್ಳೆ ಆಹಾರ ಇರುತ್ತೆ. ಒಳ್ಳೆ ತುಂಬಾ ಟೇಸ್ಟ್‌ಫುಲ್ ಆಗಿ ನೀವು ಎಂಜಾಯ್ ಮಾಡಿ ತಿನ್ಬೋದಂತಹ ಒಂದು ಆಹಾರ ನಿಮ್ಗೆ ಅನ್ಎಕ್ಸ್‌ಪೆಕ್ಟೆಡ್ ಆಗಿ ಸಿಕ್ಕಿರುತ್ತೆ. ಯಾರೋ ಫ್ರೆಂಡ್ ಅನ್ಎಕ್ಸ್‌ಪೆಕ್ಟೆಡ್ ಆಗಿ ನಿಮ್ಗೆ ಟ್ರೀಟ್ ಕೊಡೋಕೆ ಕರ್ದಿರ್ಬೋದು. ಯಾರೋ ಮನೆಗೆ ಊಟಕ್ಕೆ ಕರ್ದಿರ್ಬೋದು. ಅಥವಾ ನಿಮ್ಮ ಮನೆಯಲ್ಲೇ ಯಾವ್ದೋ ಒಂದು ರೀಸನ್‌ಗೆ ಒಳ್ಳೆ ಊಟ ಎಲ್ಲ ಆಹಾರ ಎಲ್ಲ ರೆಡಿ ಮಾಡಿರ್ತಾರೆ. ಆದ್ರೆ ಆ ಸಮಯದಲ್ಲಿ ನಿಮ್ಮ ಮನಸ್ಸು ಸರಿಯಾಗಿರಲ್ಲ. ಯಾವ್ದೋ ಒಂದು ಯೋಚನೆ ನಿಮ್ಮನ್ನ ಕಾಡ್ತಾ ಇರತ್ತೆ. ನೀವು ತುಂಬಾ ಬೇಜಾರಲ್ಲಿ, ದುಃಖದಲ್ಲಿ, ನೋವಲ್ಲಿ ಇರ್ತೀರ. ಅವಾಗ ಏನಾಗುತ್ತೆ, ಊಟದ ಮೇಲೆ ನಿಮ್ಗೆ ಗಮನ ಹೋಗಲ್ಲ. ಅಲ್ಲಿ ಏನ್ ಮಾಡಿದ್ದಾರೆ, ನಿಮ್ಮ ಇಷ್ಟವಾದ ಫೇವ್ರೆಟ್ ಫುಡ್ ಮಾಡಿದ್ದಾರೆ. ಈ ಮಾಡಿರೋ ಲಿಸ್ಟ್ ಅಲ್ಲಿ ಬಂದು ಆ ಐಟಮ್ಸ್ ಅಲ್ಲಿ ಎಷ್ಟೊಂದ್ ಫುಡ್ ನೀವ್ ಎಷ್ಟೋ ದಿನಗಳಿಂದ ವೇಟ್ ಮಾಡ್ತಿರ್ತೀರಿ. ಯಾವಾಗ ಮಾಡ್ತಾರ, ನಿಮ್ಗೆ ತುಂಬಾ ಇಷ್ಟ ಅಂತ. ಆದ್ರೆ ನೀವ್ ಅದನ್ನ ಗಮನಿಸೋ ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕೆಂದ್ರೆ ನಿಮ್ಮ ಥಾಟ್ ಎಲ್ಲಿದೆ, ನೆಗೆಟಿವಿಟಿ ಮೇಲಿದೆ. ಸೊ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ದೈನಂದಿಕ ಜೀವನದಲ್ಲಿ, ಈ ಸ್ಟ್ರೆಸ್ಫುಲ್ ಜೀವನದಲ್ಲಿ ಬರೀ ನೆಗೆಟಿವ್ ಥಾಟ್ಸ್ ಅನ್ನೇ ಜಾಸ್ತಿ ಹಿಡಿದಿಟ್ಕೊಂಡ್ಬಿಡ್ತೀವಿ. ಪಾಸಿಟಿವಿಟಿ ಕೂಡ ನಡೀತಾ ಇರುತ್ತೆ ಕಣ್ಮುಂದೆ, ಆದ್ರೆ ಅದ್ರ ಕಡೆ ನಮ್ಗೆ ಗಮನ ಹೋಗಲ್ಲ. ಇನ್ನು ಮುಂದೆ ಆ ತರದ್ದೇನಾದ್ರೂ ನಡೀತು ಅಂದ್ರೆ, ನಿಮ್ಮ ಕಣ್ಮುಂದೆ ಯಾರೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಗೆ ಒಳ್ಳೆ ಬಟ್ಟೆ ಕೊಡ್ಸಿರ್ಬೋದು, ಊಟ ಕೊಡ್ಸಿರ್ಬೋದು, ಅಥವಾ ಏನೋ ಒಂದು ಒಳ್ಳೇದ್ ನಡಿಬೋದು. ಆದ್ರೆ ನೀವ್ ಅದನ್ನ ಗಮನಿಸ್ತಿಲ್ಲ. ಸೊ ಯಾವಾಗಾದ್ರೂ ನೀವ್ ಆತರ ನೋಡಿದ್ರೆ, ಇದ್ ನಂಗೆ ಇಷ್ಟ ಆದ್ರೂ ಇವಾಗ ತಿನ್ನೋ ಮನ್ಸಿಲ್ಲ, ಆತರ ಅನ್ಕೋಬೇಡಿ. ತಿನ್ನೋ ಮನ್ಸಿದ್ರು ಇಲ್ಲದಿದ್ರು ನೀವ್ ತಗೋಬೇಕು. ಯಾಕೆಂದ್ರೆ ನೀವ್ ಯಾವತ್ತೋ ಮಾಡಿದ ಒಂದು ಒಳ್ಳೆ ಕೆಲ್ಸದ ಒಂದು ರಿಸಲ್ಟೇ ಇದು. ದೇವ್ರು ನಿಮ್ಗೆ ಗಿಫ್ಟ್ ಕೊಟ್ಟಾಗ ಬೇಡ ಅನ್ಬಾರ್ದಲ್ವಾ? ಹಾಗಾಗಿ ಇನ್ಮುಂದೆ ನೀವ್ ಏನೇ ನಿಮ್ಮ ಕಣ್ಮುಂದೆ ನಿಮ್ಗೆ ಇಷ್ಟವಾದದ್ದೇನಾದ್ರೂ ನೀವ್ ಬೇಜಾರಲ್ಲಿದ್ದಾಗ, ದುಃಖದಲ್ಲಿದ್ದಾಗ, ನೋವಲ್ಲಿದ್ದಾಗ ನಿಮ್ಗೆ ಸಿಕ್ಕಿದ್ರು ಅದನ್ನ ಸ್ವೀಕರಿಸಿ, ಬೇಡ ಅಂತ ಹೇಳ್ಬೇಡಿ. ಓಕೆ.